ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಇವತ್ತು ತೊಂಡೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಇದು ಊಟದ ಜೊತೆಲಿ ಕೊಡ್ತಾರೆ, ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟ್ ಡಿನ್ನರ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಒಂದು ತೊಂಡೆಕಾಯಿ ಪಲ್ಯ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ನೋಡಿ, ನೀರು ಹಾಕ್ಕೊಂಡು ಅದರಲ್ಲೇ ಕಾಬೂಲ್ ಕಳ್ಳೆ ನೈಟ್ ನೆನೆಸಿಟ್ಕೊಂಡಿರೋ ಕಾಬೂಲ್ ಕಳ್ಳೆ ಈಗ ನೀರಲ್ಲಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾರೆ. ಓಕೆ, ಈಗ ಅದರಲ್ಲಿ ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು ಮತ್ತು ತೊಂಡೆಕಾಯಿ ಹಾಕ್ಕೊತಾರೆ. ನೋಡಿ, ಇದು ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ನೆನೆ ಸಾಯಂಕಾಲ ಕಟ್ ಮಾಡಿ ಇಟ್ಕೊಂಡಿರೋದು ಈಗ ಇದರಲ್ಲಿ ಹಾಕ್ತಾ ಇದ್ದಾರೆ. ನೋಡಿ, ಈ ಥರ ಒಂದು ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಇಡ್ತಾರೆ. ನೋಡಿ, 7 kg ತೊಂಡೆಕಾಯಿ ಹಾಕ್ಕೊಂಡಿದ್ದಾರೆ. ಇದು ನೋಡಿ, 7 kg ತೊಂಡೆಕಾಯಿಗೆ ಅರ್ಧ kg ಕಾಬೂಲ್ ಕಳೆ ಹಾಕ್ಕೊಂಡು ಈ ಥರ ಬೇಯಿಸ್ಕೊಳೋದು. ನೋಡಿ, ಒಂದು ಸುಮಾರು ಜನ ಈರುಳ್ಳಿ ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸಿ ಅಂತ ಹೇಳಿದರು. ನೋಡಿ, ಇವರು ನೋಡಿ ಈ ಥರ ಒಂದು ಕಟಿಂಗ್ ಮಾಡೋ ಅಂಥದ್ದು. ಪ್ರತಿ ಸರಿ ಒಂದು 5-10 ಈ ಥರ ಈರುಳ್ಳಿ ಕಟ್ ಮಾಡುವಾಗ ಚಾಕ್ ಅನ್ನೋದು ತುಂಬ ಶಾರ್ಪ್ ಮಾಡ್ಕೊತಾರೆ. ತುಂಬ ಶಾರ್ಪ್ ಮಾಡಿಕೊಂಡು ನೋಡಿ ಈ ಥರ ಕಟಿಂಗ್ ಮಾಡೋ ಅಂಥದ್ದು. ನೋಡಿ, ಎಷ್ಟು ಸಣ್ಣಗೆ ಬರುತ್ತೆ. ಇದು ದೋಸೆ ಮೇಲ್ಗಡೆ ಆನಿಯನ್ ದೋಸೆ ಬರುತ್ತಲ್ಲ, ಆನಿಯನ್ ದೋಸೆಗೆ ಇದು ಹಾಕುವಂಥದ್ದು. ಎಷ್ಟು ನೋಡಿ, ಆ ಬೆಳ್ಳು ಅನ್ನೋದು ನಿಧಾನಕ್ಕೆ ತೊಗೊಂಡೋಗ್ತಾರೆ. ಪಕ್ಕದಲ್ಲೇ ನೀಟಾಗಿ ಕಟ್ಟಾಗುತ್ತೆ. ಮತ್ತು ಈ ಚಾಕ್ ಬಂದು ಜಸ್ಟ್ ಒಂದು 50-60 ರೂಪಾಯಿ ಇರುತ್ತೆ. ಸಂತೆಗಳಲ್ಲಿ ಸಿಗುತ್ತೆ. ಇದು ಸಂತೆಗಳಲ್ಲಿ ಈ ಥರ ಒಂದು ಶಾಪ್ಗಳಲ್ಲಿ ಸಿಗುತ್ತೆ, ಅಲ್ಲಿ ತೊಗೊಬೋದು. ನೋಡಿ, ಆ ಥರ ಚಾಕ್ ಇದ್ರೆ ಈ ಥರ ಒಂದು ಕಟಿಂಗ್ ಮಾಡೋ ಅಂಥದ್ದು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ. ಟರ್ನ್ ಮಾಡ್ಕೊಂಡು ಅಲ್ಲಿ ಕೊತ್ತಂಬರಿ ಸೊಪ್ಪು ಅನ್ನೋದು ಟೈಟಾಗಿ ಹಿಡ್ಕೊಂಡು ಇರಬೇಕಾಗುತ್ತೆ. ನೀಟಾಗಿ ಟೈಟಾಗಿ ಹಿಡ್ಕೊಂಡು ಈ ಥರ ಕಟ್ಟಿಂಗ್ ಮಾಡಿದ್ರೆ ನೋಡಿ ಸಣ್ಣಕ್ಕೆ ಬರುತ್ತೆ. ಈಗ ನೋಡಿ, ನೂಡಲ್ಸ್ಗೆ ಕ್ಯಾರೆಟ್ ಕಟ್ ಮಾಡ್ತಾ ಇದ್ದಾರೆ. ಕ್ಯಾರೆಟು ಮತ್ತು ಕ್ಯಾಬೇಜು ನೋಡಿ ಈ ಥರ ಇವರು ಕಟಿಂಗ್ ಮಾಡೋಂಥ. ನೋಡಿ, ನೈಸಾಗಿ ಚಿಪ್ಸ್ ಟೈಪ್ ಮಾಡ್ಕೊತಾರೆ. ಚಿಪ್ಸ್ ಟೈಪ್ ಮಾಡಿಕೊಂಡು ನೋಡಿ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾರೆ. ಇದು ನೂಡಲ್ಸ್ಗೆ ಕಟಿಂಗ್. ನೋಡಿ, ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ. ಎಷ್ಟು ಒಂದನ್ನು 2 ಪೀಸ್ ಮಾಡ್ಕೊತಾರೆ. ನೋಡಿ, ಈ ಥರ 2 ಪೀಸ್ ಮಾಡಿಕೊಂಡು ಸಣ್ಣಕ್ಕೆ ಕಟಿಂಗ್ ಮಾಡ್ತಾರೆ. ನೋಡಿ, ಈಗ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಓಕೆ, ಸೆಂಟ್ರಿಗೆ ಆ ಕಡೆ ಒಂದು ಸೆಂಟ್ರು, ಈ ಕಡೆ ಒಂದು ಸೆಂಟ್ರು, ಈ ಕಡೆ ಕಟಿಂಗ್ ಮಾಡಿಕೊಂಡು ನೋಡಿ ಈ ಥರ ಕಟಿಂಗ್ ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ತೊಂಡೆಕಾಯಿ ಪಲ್ಯ ಅನ್ನೋದು ಚೆನ್ನಾಗಿ ಬೆಂದಿದ್ದಾದಮೇಲೆ ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದನ್ನು ಒಂದು 20-25 ನಿಮಿಷ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ.
ಸ್ನೇಹಿತರೆ ನೋಡಿ, ತೊಂಡೆಕಾಯಿ ಪಲ್ಯಗೆ ಇದು ಒಗ್ಗರಣೆ ಹಾಕ್ತಾ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಈಗ ಎಣ್ಣೆ ಹಾಕ್ಕೊಂಡು, ಸರ್ ಏನೇನು ಹಾಕಿದ್ರು ಇದರಲ್ಲಿ? ಎಣ್ಣೆ, ಸಾಸಿವೆ, ಜೀರಿಗೆ, ಓಕೆ, ಈರುಳ್ಳಿ, ಆಮೇಲೆ ಉಪ್ಪು ಇನ್ನೂ ಹಾಕ್ಬೇಕು. ಹಾಕಿದ್ದೀರಿ? ಓಕೆ. ಅರ್ಶಿಣ ಪುಡಿ ಹಾಕ್ಕೊಂಡಿದ್ರಾ? ಹಾಂ ನೋಡಿ, ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಒಂದು ಎರಡರಿಂದ ಎರಡು ಬ್ಯಾಡಗೆ ಮೆಣಸಿನ್ಕಾಯಿ. ಈಗ ನೋಡಿ, ಈಗ ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಶುಗರು ಒಂದೂವರೆ ಅಡಿಯಷ್ಟು ಶುಗರು. ನೋಡಿ, ಇದರಲ್ಲಿ ಹುಣಸೆ ಹುಳಿ ಹಾಕ್ಕೊತಾ ಇದ್ದಾರೆ. ಜಸ್ಟ್ 1 ಕಪ್ಪು ಹುಣಸೆ ಹುಳಿ. ನೋಡಿ, ದೊಡ್ಡ ಹಿಡಿಯಲ್ಲಿ ಒಂದು 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ನೋಡಿ, ಇಷ್ಟೊಂದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ತೆಂಗಿನಕಾಯಿ ಕಿತ್ನಾ ನೋಡಿ, 6 ತೆಂಗಿನಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಸ್ಟವ್ ಅನ್ನೋದು ಆಫ್ ಮಾಡ್ಕೊಂಡಿದ್ದಾರೆ. ತೆಂಗಿನಕಾಯಿ ಹಾಕಿದ್ಮೇಲೆ ಜಸ್ಟ್ ಒಂದು 30 ಸೆಕೆಂಡ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಪಲ್ಯದಲ್ಲಿ ಹಾಕ್ಕೊಳೋಂಥದ್ದು. ನೋಡಿ, ಕೊಬ್ಬರಿ ಚೆನ್ನಾಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಪಲ್ಯದಲ್ಲಿ ಚೆನ್ನಾಗಿ, ಒಗ್ಗರಣೆದಲ್ಲಿ ಚೆನ್ನಾಗಿ ಮಿಕ್ಸಿಂಗ್ ಆದಮೇಲೆ ನೋಡಿ, ಈಗ ತೊಂಡೆಕಾಯಿ ಮತ್ತು ಕಾಬೂಲ್ ಕಳೆ ಬೇಯಿಸಿರೋದು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಮಿಕ್ಸಿಂಗ್ ಮಾಡುವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆನ್ ಮಾಡಿಕೊಂಡು ಈಗ ಫುಲ್ ಮಿಕ್ಸಿಂಗ್ ಹೊಡಿತಾ ಇದ್ದಾರೆ. ಈ ತೊಂಡೆಕಾಯಿ ಫುಲ್ ಆರೋಗಿರುತ್ತಲ್ಲ, ಅದ್ರ ಜೊತೆಯಲ್ಲಿ ಈಗ ತೊಂಡೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ತೆಗಿತಾರೆ. ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡಿಕೊಂಡು ನೋಡಿ, ಇದರಲ್ಲಿ ಉಪ್ಪು ಖಾರ ನೋಡಿಕೊಂಡು ತೆಗಿಯಂಥದ್ದು. ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ತೊಂಡೆಕಾಯಿ ಪಲ್ಯ ಯಾವ ರೀತಿ ಮಾಡ್ತಾರೆ ಅಂತಬಿಟ್ಟು. ಇದು ಹೋಟೆಲ್ ಸ್ಟೈಲಲ್ಲಿ ಈ ಥರ ಒಂದು ತೊಂಡೆಕಾಯಿ ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.